ಮೂವಿ ಶುರು ಆಗುತ್ತೆ ಫ್ಯೂ ಇಯರ್ಸ್ ಎಗೋ. ಒಂದು ದೊಡ್ಡ ಹಾಸ್ಪಿಟಲನ್ನು ತೋರಿಸ್ತಾರೆ. ಅಲ್ಲಿ ನಮ್ಮ ಕಥೆಯ ನಾಯಕಿ ಹಾಸ್ಪಿಟಲೈಸ್ ಆಗಿ ಮಲಗಿದ್ದಾಳೆ. ಮತ್ತು ಈ ಕಡೆ ನಮ್ಮ ಕಥೆಯ ನಾಯಕ ಅವಳನ್ನ ನೋಡೋದಕ್ಕೆ ಬಂದಿದ್ದಾನೆ. ಇವರಿಬ್ಬರು ನೋಡಿದ್ರು ಸಹ ನಿಮಗೊಂದು ಒಳ್ಳೆ ಪೇರು ಅಂತ ಅನ್ನಿಸ್ಬೋದು. ಈಗ ಪ್ರೆಸೆಂಟ್ ಡೇ, ಎಸ್ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಡೇ ಬಂದಂಥ ಸಮಯದಲ್ಲಿ ನಮಗೊಂದು ಫ್ಯಾಮಿಲಿಯ ಹುಡುಗವನ್ನು ತೋರಿಸ್ತಾರೆ. ಇವನು ಆಲ್ರೆಡಿ ಒಂದು ಚೊಂಬೆಯನ್ನು ಇಟ್ಕೊಂಡು ಮನೆ ಕೆಲಸ ಮಾಡ್ತಿರೋದನ್ನು ತೋರಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ನಿಮಗೊಂದು ಐಡಿಯಾ ಬರ್ಬೋದು, ಇವನೇ ಮನೆ ಕೆಲಸ ಮಾಡ್ತಿದ್ದಾನೆ, ಅವಳು ಹೆಂಡತಿ ಕೆಲಸ ಮಾಡ್ತಾಯಿಲ್ಲ ಅಂತ. ಇವನು ಇವ್ರ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ, ಅಷ್ಟೇ ಪ್ರೀತಿಯನ್ನು ಇಟ್ಟಿರ್ತಾನೆ ಅಂತಲೇ ಹೇಳ್ಬೋದು. ಅವಳನ್ನು ಸ್ಕೂಲ್ಗೋಸ್ಕರ ರೆಡಿಯನ್ನು ಮಾಡ್ತಿದ್ದಾನೆ. ನಂತರ ಅವಳನ್ನು ಸ್ಕೂಲ್ಗೂ ಸಹ ಡ್ರಾಪ್ ಮಾಡೋದಕ್ಕೆ ಹೋಗ್ತಾನೆ. ಅವ್ರ ಆಪೋಸಿಟ್ ಮನೆಯಲ್ಲಿ ಒಂದು ಲಾಯರ್ ಇರ್ತಾರೆ. ಅವ್ರಿಗೆ ಇವನ ಮೇಲೆ ತುಂಬಾ ಡೌಟ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವಾಗವಾಗ ಇವನ ಹೆಂಡತಿಯನ್ನು ಮಾತಾಡಿಸ್ತಾ ಇರೋದು ಕಾರಣದಿಂದ. ಇಲ್ಲಿ ಒಂದು ಸ್ಕೂಲನ್ನು ತೋರಿಸ್ತಾರೆ. ಅಲ್ಲಿಗೆ ನಮ್ಮ ಕಥೆಯ ನಾಯಕ ಅವಳ ಮಗಳನ್ನು ಬಿಡೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತಾ ಇದೆ. ಹಾಗೆ ಅವಳು ಸಹ ತುಂಬಾ ಲೇಟ್ ಆಗಿರೋದ್ರಿಂದ ಟೀಚರ್ಸು ತುಂಬಾ ಕೋಪದಿಂದ ನೋಡ್ತಿದ್ದಾರೆ. ಹಾಗೆ ಪೇರೆಂಟ್ಸ್ ಮೀಟಿಂಗನ್ನು ಅಟೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವಳು ಎಲ್ಲದರಲ್ಲೂ ಫೇಲ್ ಆಗಿರೋದು ಕಾಣಿಸ್ತಾ ಇದೆ. ಈ ಕಡೆ ನಮ್ಮ ಕಥೆಯ ನಾಯಕಿಯ ಇಂಟ್ರೊಡಕ್ಷನ್. ಒಂದು ರೆಸ್ಲಿಂಗಲ್ಲಿ ತುಂಬಾ ಒಂದು ಫೇಮಸ್ ಆಗಿರುವಂಥ ಕಥೆಯ ನಾಯಕಿ, ಹಾಗೆ ಇಂಡಿಯಾಗೂ ಆಡಬೇಕು ಅಂತ ಕನಸನ್ನು ಕಟ್ಕೊಂಡಿರುವಂಥ ಹುಡುಗಿಯಾಗಿರ್ತಾಳೆ. ಇವಳನ್ನು ನೋಡಿದಾಗೆ ನಿಮಗೆ ಅರ್ಥ ಆಗ್ಬೋದು ಇವಳು ಎಷ್ಟು ದೊಡ್ಡ ಸ್ಟ್ರಾಂಗ್ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಅಲ್ಲಿರುವಂಥ ಪ್ಲೇಯರ್ನ ಮಗ್ಚಿ ಒಂದು ಒಳ್ಳೆ ವಿನ್ನನ್ನು ಸಹ ಪಾಲ್ಗೊಳ್ತಾಳೆ. ಅಲ್ಲಿಗೆ ನಮ್ಮ ಕಥೆಯ ನಾಯಕ ಅವಳ ಹೆಂಡತಿಯ ಮ್ಯಾಚನ್ನು ನೋಡೋದಕ್ಕೆ ಬಂದಂಥ ಅವನು ತುಂಬಾ ಖುಷಿ ಪಡ್ತಾನೆ. ಹಾಗೆ ಅವಳು ವಿನ್ನು ಸಹ ಆಗ್ತಾಳೆ. ನಮ್ಮ ಕಥೆಯ ಹೆಸರೇ ಬಂದು ಗಟ್ಟಾ ಕುಸ್ತಿ 2. ಇದೊಂದು ತುಂಬಾ ಯೂನಿಕ್ ಆದ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಕಥೆಯ ನಾಯಕ ಅವಳ ಹೆಂಡತಿಯನ್ನು ನೋಡ್ಕೊಳ್ಳೋದಕ್ಕೆ ಬರ್ತಾ ಇರ್ತಾನೆ. ಆವಾಗವಾಗ ಅವಳಿಗೆ ಜ್ಯೂಸ್ ಕೊಡೋದಾಗಿರಲಿ ಅಥವಾ ಮಿಲ್ಕ್ ಡ್ರಿಂಕ್ಸ್ ಮಾಡೋದಾಗಿರಲಿ, ಈ ಥರ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಹಾಗೆ ಮನೆಯಲ್ಲೂ ಸಹ ಎಲ್ಲರಿಗೂ ಸಹ ಏರೋಬಿಕ್ಸ್ ಹೇಳ್ಕೊಡೋದು, ಒಂದು ಎಕ್ಸಸೈಸ್ ಹೇಳ್ಕೊಡೋದು, ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು, ಈ ಕೆಲಸವನ್ನು ಇವರ ಒಂದು ಏರಿಯಾದಲ್ಲಿ ಮಾಡ್ತಾ ಇರ್ತಾನೆ. ಅವಾಗವಾಗ ಒಂದೊಂದು ಸಾಂಗನ್ನು ಸಹ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತಾನೆ ಅಂತಲೇ ಹೇಳ್ಬೋದು. ಈ ಕಡೆ ಅಲ್ಲಿರುವಂಥ ಎಲ್ಲರ ಹೆಂಗಸರು ಗಂಡಗಳು ಸಹ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಥೆಯ ನಾಯಕನ ಯಾವ ಥರ ಕೆಲಸಕ್ಕೆ ಕಳಿಸ್ಬೇಕು, ಅವ್ರ ಹೆಂಡತಿಯಿಂದ ಯಾವ ಥರ ದೂರ ಇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಈ ಕಡೆ ನಮ್ಮ ಕಥೆಯ ನಾಯಕಿ ಮನೆಗೆ ಬಂದು ಕೆಲಸವನ್ನು ಮಾಡ್ತಾ ಇರ್ತಾಳೆ. ನಮ್ಮ ಕಥೆಯ ನಾಯಕ ಅವಳನ್ನು ನೋಡಿಬಿಟ್ಟು ತುಂಬಾ ಇಂಪ್ರೆಸ್ ಆಗಿ ನಾರ್ಮಲ್ ಆಗಿ ಮಾತಾಡೋ ರೀತಿಯಲ್ಲಿ ಹೋಗ್ತಾನೆ. ಈ ಕಡೆ ನಮ್ಮ ಕಥೆಯ ನಾಯಕಿಯ ಮಗಳು ಕೇಳ್ತಿದ್ದಾಳೆ, ನನಗೆ ಒಂದು ಪಪ್ಪು ಬೇಕು ಅಂದ್ಬಿಟ್ಟು ಕೇಳ್ತಿದ್ದಾಳೆ. ಆದರೆ ಈಗ ಒಂದು ಸಾಂಗು ಶುರುವಾಗುತ್ತೆ. ಸಾಂಗು ಸಹ ತುಂಬಾ ಒಂದು ಯೂನಿಕ್ ಆದ ಲವ್ ಆ್ಯಂಡ್ ರೊಮ್ಯಾನ್ಸ್ ಸಾಂಗು ಸಹ ಇನ್ಕ್ಲೂಡ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಒಂದು ಮದುವೆಗೂ ಸಹ ಹೋಗಿದ್ದಾರೆ. ಇಲ್ಲಿ ಅವರ ಒಂದು ಮಾವ ಇವರನ್ನು ಇಂಟ್ರೊಡಕ್ಷನನ್ನು ಕೊಟ್ಟಿರ್ತಾರೆ, ಮದುವೆಗೆ ಬನ್ನಿ ಅಂತ ಕರೆದಿರ್ತಾನೆ. ಆವಾಗ ಇವರ ಮಾವನ್ನು ನಮ್ಮ ಕಥೆಯ ನಾಯಕ ಮಾತಾಡಿಸ್ತಾ ಇರೋದಿಲ್ಲ. ಅಲ್ಲಿ ಒಂದು ಸಾಂಗು ಸಹ ಬರುತ್ತೆ. ಈಗ ಸಾಂಗು ಸಹ ಕಂಪ್ಲೀಟ್ ಆಗ್ತಾ ಎಮ್ಮ ಊರನ್ನು ತೋರಿಸ್ತಾರೆ. ಇಲ್ಲಿ ಯಾವ ಥರ ಒಂದು ಸ್ವರ್ಗ ಇದೆ ಅಂತ ಗೊತ್ತಾಗ್ತಾ ಇದೆ. ಆಗ ನಮ್ಮ ಕಥೆಯ ನಾಯಕ ಅವರ ಬಳಿ ಹೇಳ್ತಾನೆ, ನನ್ನ ಯಾನಿಗೆ ಮಾತಾಡಿಸ್ತಾ ಇಲ್ಲ ಅಂದ್ಬಿಟ್ಟು ಮೊಕ್ಕ ನೋಡಿದಾಗ ಅವಳು ಸಹ ಮಾತಾಡ್ಸೋದಿಲ್ಲ. ಈ ಕಡೆ ರೆಸ್ಲಿಂಗ್ ಮ್ಯಾಚ್ ಒಂದು ಶುರುವಾಗುತ್ತೆ. ಅಲ್ಲಿ ನಮ್ಮ ಕಥೆಯ ನಾಯಕಿ ಗೆದ್ದಿರೋದ್ರಿಂದ ನಮ್ಮ ಕಥೆಯ ನಾಯಕಿಗೆ ಒಂದು ಅವಾರ್ಡ್ ಫಂಕ್ಷನು ಶುರು ಆಗ್ತಾ ಇರುತ್ತೆ. ಇಲ್ಲಿ ಒಂದು ಮಿನಿಸ್ಟರ್ ಬಂದು ಎಲ್ಲರಿಗೂ ಸಹ ಅವಾರ್ಡನ್ನು ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ಗೆದ್ದಂಥ ನಮ್ಮ ಕಥೆಯ ನಾಯಕಿಯ ಕೋಚಿಗೆ ಮಾತ್ರ ಕೊಡೋದಿಲ್ಲ, ಏನು ಕೆಲಸ ಅಂತ ಹೊರಟೋಗ್ತಾನೆ. ಈ ಕಡೆ ಇಂಟರ್ವ್ಯೂಯಲ್ಲೂ ಸಹ ನಮ್ಮ ಕಥೆಯ ನಾಯಕಿ ಅವರ ಗಂಡ ಹೆಸರು ಹೇಳ್ಬಿಟ್ಟು ಅವಮಾನವನ್ನು ಮಾಡ್ತಾಳೆ. ಇದು ಈ ಕೋಚಿಗೆ ತುಂಬಾ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ಮಗನೂ ಸಹ ಇವರಿಬ್ಬರು ಜಗಳಾಡೋದನ್ನು ನೋಡ್ಕೊಬಿಡ್ತಾನೆ. ನಂತರ ಇದೇ ರೀತಿ ಸ್ಕೂಲಲ್ಲಿ ಒಂದು ಹೊಸ ಟೀಚರ್ ಎಂಟ್ರಿ ಕೊಡ್ತಾಳೆ. ಇವರ ಟೀಚರ್ ಮಾತ್ರ ತುಂಬಾ ಸುಂದರವಾಗಿರ್ತಾರೆ. ಇದಕ್ಕಾಗಿ ನಮ್ಮ ಕಥೆ ನಾಯಕಿಯ ಮಗಳಿಗೂ ಸಹ ತುಂಬಾ ಇವ್ರ ಮೇಲೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪೇರ್ ಇರುತ್ತೆ ಮತ್ತು ಇವಳು ಒಂದು ಕ್ಯೂಟ್ ಆಗಿರೋದರಿಂದ ಅವರು ಸಹ ಬೇಗ ಅಟ್ರಾಕ್ಷನ್ ಆಗಿ ಇವಳಿಗೆ ಒಂದು ಚಿಕ್ಕ ಮಕ್ಕಳು ಕಿಚ್ಚಾಯಿಸಿರೋದ್ರಿಂದ ನಿಮ್ಮಪ್ಪ ಒಂದು ಕೆಲಸಗಾರ ಅಲ್ಲ ಮನೆ ಅಳಿಯ ಅಂತ ಹೇಳ್ಬಿಟ್ಟು ಅವಳಿಗೆ ಹೊಡೆದ್ಬಿಟ್ಟಿರ್ತಾನೆ. ಆಗ ನಮ್ಮ ಕಥೆಯ ನಾಯಕನು ಸಹ ಸ್ಕೂಲಿಗೆ ಬರ್ತಾನೆ. ಸ್ಕೂಲ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಒಂದು ಟೀಚರಿಗೆ ಅವಮಾನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ನಮ್ಮ ಕಥೆಯ ನಾಯಕ ಸಪೋರ್ಟನ್ನು ಮಾಡಿ ಅವರನ್ನು ಸಹ ಕಾಪಾಡ್ತಾನೆ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ಫೈಟು ಸಹ ಇನ್ಕ್ಲೂಡ್ ಆಗಿ ಮೂಡಿ ಬರುತ್ತೆ.
ನಂತರ ಇಲ್ಲೂ ಸಹ ತುಂಬನೇ ಒಂದು ಯುನೀಕ್ ಆದ ಸೀನನ್ನು ನಾವು ನೋಡ್ಬೋದಾಗಿದೆ. ನಮ್ಮ ಮಗಳು ಸಹ ತುಂಬನೇ ಒಂದು ಖುಷಿಯನ್ನು ಪಡ್ತಾ ಇರ್ತಾಳೆ ಅವರ ಅಪ್ಪ ಫೈಟ್ ಆಡೋದನ್ನು ನೋಡಿ. ನಂತರ ಅಲ್ಲಿರೋ ಟೀಚರು ಸಹ ಕ್ಲ್ಯಾಪನ್ನು ಮಾಡ್ತಾ ಇರ್ತಾರೆ. ಅವರೇ ಒಂದು ಸುಂದರವಾಗಿರುವಂಥ ಮಿನ್ನು ಟೀಚರ್. ಎಸ್ ಫ್ರೆಂಡ್ಸ್, ಇವರು ಸಹ ಇವ್ರ ಮಗಳಿಗೆ ತುಂಬಾ ಇಷ್ಟ ಇರುತ್ತೆ. ನಂತರ ಅವರು ಮನೆಗೆ ಬಂದಾಗ ಕಥೆಯ ನಾಯಕಿ ಇಬ್ರಿಗೂ ಸಹ ಆಯಿಂಟ್ಮೆಂಟನ್ನು ಹಾಕ್ತಾ ಇರ್ತಾಳೆ. ನಂತರ ಈ ಆಪೋಸಿಟ್ ಮಾಡಿರುವಂಥ ಲಾಯರ್ಗೆ ಇವ್ರ ಮೇಲೆ ಯಾವಾಗಲೂ ಕಣ್ಣಿದ್ದೇ ಇರುತ್ತೆ. ನಂತರ ನಮ್ಮ ಕಥೆಯ ನಾಯಕ ಮನೆಯಲ್ಲಿ ಅಡುಗೆ ಮಾಡೋದನ್ನು ತೋರಿಸ್ತಾ ಇರ್ತಾರೆ. ನಮ್ಮ ಕಥೆಯ ನಾಯಕಿ ಆಫೀಸಲ್ಲಿ ಇದ್ದು ವರ್ಕ್ ಮಾಡ್ತಿರೋದನ್ನು ತೋರಿಸ್ತಾರೆ. ಇಲ್ಲೂ ಸಹ ಒಂದು ಒಳ್ಳೆ ಸಾಂಗ್ ಅಂದು ಬಂದು ಒಂದು ಒಳ್ಳೆ ಎಂಡಿಂಗ್ ಅಂತ ಸಿಗುತ್ತೆ. ನಂತರ ನಮ್ಮ ಕಥೆಯ ನಾಯಕಿಂಗ ರೆಸ್ಲಿಂಗನ್ನು ಅವಳ ಹೆಂಡ್ತಿನೇ ಕಳಿಸ್ತಾ ಇರ್ತಾಳೆ. ಆದರೆ ಅವನಿಗೆ ಅಷ್ಟೊಂದು ಬರ್ತಾ ಇರೋದಿಲ್ಲ. ನಂತರ ನಮ್ಮ ಕಥೆಯ ನಾಯಕ ಮಾಡುವಂಥ ಕೆಲಸ ಎಲ್ಲನೂ ಸಹ ವಿಡಿಯೋವನ್ನು ಮಾಡಿ ಲಾಯರ್ ಎಲ್ಲ ಕಡೆಯೂ ಸಹ ಅಪ್ಲೋಡನ್ನು ಮಾಡ್ತಾ ಇದ್ದಾನೆ. ಇದರಿಂದ ಇವನಿಗೆ ಸಹ ಒಂದು ಒಳ್ಳೆ ನೇಮು ಫೇಮು ಅನ್ನೋದು ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಈ ಒಬ್ಬ ಲಾಯರ್ ಇದನ್ನು ನೋಡಿ ಅವಮಾನ ಆಗಿ ಕೆಲಸಕ್ಕೆ ಹೋಗಲಿ ಅಂತ ಮಾಡಿರ್ತಾನೆ. ಆದರೆ ಅವನಿಗೆ ಒಂದು ನೇಮು ಫೇಮು ಅನ್ನೋದು ಸಿಗುತ್ತೆ. ನಂತರ ಅವರ ಅತ್ತೆ ಮಾವ ಸಾರಿ ಫ್ರೆಂಡ್ಸ್ ಒಂದು ಇಂಟರ್ವ್ಯೂ ಕೊಡುವಂಥವ್ರು ಸಹ ಅವ್ರ ಮನೆಗೆ ಬಂದು ಇವರ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಒಂದು ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ನಮ್ಮ ಕಥೆಯ ನಾಯಕ ಅವ್ರ ಮಗಳನ್ನು ಸ್ಕೂಲಿಗೆ ಬಿಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಸುಂದರವಾಗಿರುವಂಥ ಟೀಚರ್ ಮಿನ್ನು ಟೀಚರನ್ನು ನೋಡ್ಬಿಡ್ತಾನೆ. ನೋಡಿದಂಥ ಸಂದರ್ಭದಲ್ಲಿ ಅವರ ಜಡೆ ಮೇಲೆ ಇವನಿಗೆ ಇಂಪ್ರೆಸ್ ಆಗುತ್ತೆ. ಜಡೆಯನ್ನು ನೋಡಿ ಎಳೆದು ನೋಡ್ತಾನೆ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ ಅಂತ. ನಂತರ ಇದು ಒರಿಜಿನಲ್ ಆಗಿರೋದನ್ನು ನೋಡಿ ಇವರ ಮಗಳು ಇವರಿಬ್ಬರು ಆಡೋದನ್ನು ನೋಡಿ ತುಂಬನೇ ಒಂಥರ ಕೋಪಗೊಂಡು ಹೊರಟೋಗ್ತಾಳೆ ಕ್ಲಾಸಿಗೆ. ಅಲ್ಲಿರುವಂಥ ಟೀಚರನ್ನು ನೋಡಿ ನಮ್ಮ ಕಥೆಯ ನಾಯಕ ಇಂಪ್ರೆಸ್ ಆಗ್ತಾನೆ. ನಂತರ ಈ ಮಗಳು ಬಂದು ಇವರ ಒಂದು ಅಮ್ಮನಿಗೆ ಸುಮ್ಮನೆ ಚಾಡಿಯನ್ನು ಹೇಳ್ಬಿಡ್ತಾಳೆ. ಈ ಥರ ನಮ್ಮ ಅಪ್ಪ ಕಾಲೇಜಿಗೆ ಸ್ಕೂಲಿಗೆ ಬಿಡೋಕೆ ಬಂದಾಗ ಅಲ್ಲಿರುವಂಥ ಮೀನು ಟೀಚರನ್ನು ನೋಡಿ ತುಂಬನೇ ಕ್ಲೋಸಾಗಿ ಮಾತಾಡ್ತಾ ಇದ್ರು ಅಂತ. ಇದನ್ನು ಕೇಳಿದವಳಿಗೆ ತುಂಬನೇ ಕೋಪ ಬಂದು ನೆಕ್ಸ್ಟ್ ಡೇ ಅವಳ ಮಗಳನ್ನು ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಇವಳೇ ಹೋಗ್ತಾಳೆ. ಇವರ ಅಪ್ಪಂಗೆ ಇನ್ನೂ ಸಹ ಅರ್ಥನೇ ಆಗೋದಿಲ್ಲ ಇವರು ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತ. ನಂತರ ಅಲ್ಲೂ ಸಹ ಅವರ ಟೀಚರನ್ನು ನೋಡಿ ಇವಳು ಖುಷಿಯನ್ನು ಪಟ್ಟಾಗ ನಮ್ಮ ಕಥೆ ಏನಕ್ಕೆ ನೋಡ್ಬಿಟ್ಟು ತುಂಬನೇ ಒಂಥರ ಬೇಸರವಂತ ಈ ಕಡೆ ಜಲಸ್ ಫೀಲರು ಸಹ ತುಂಬನೇ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ನಮ್ಮ ಕಥೆಯ ನಾಯಕಿಯ ಮಗಳು ಮಾತ್ರ ತುಂಬನೇ ಎಲ್ರಿಗೂ ಸಹ ಇಷ್ಟವನ್ನು ಆಗ್ತಾ ಇರ್ತಾಳೆ. ಈ ಕಡೆ ಕೋಚ್ ಮಾತ್ರ ಇನ್ನೊಬ್ಳನ್ನ ಇಟ್ಕೊಂಡು ರಸ್ಲಿಂಗಲ್ಲಿ ಗೆಲ್ಲಿಸಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಅವಳಿಗೆ ಇನ್ನೂ ಸಹ ಅಷ್ಟೊಂದು ಪಾಸಿಬಿಲಿಟಿ ಇರೋದಿಲ್ಲ. ಆದರೂ ಸಹ ಕಷ್ಟಪಟ್ಟು ಆಡ್ತಾ ಇರ್ತಾಳೆ. ಈ ಕಡೆ ಒಂದು ಸ್ಕೂಲಿನ ಅವಾರ್ಡಿಂಗ್ ಫಂಕ್ಷನ್ ಬರುತ್ತೆ. ಆ್ಯನ್ಯುವಲ್ ಡೇ ದಿನ ಎಲ್ಲರಿಗೂ ಸಹ ಒಂದು ಪಾರ್ಟಿಸಿಪೇಟನ್ನು ಮಾಡಿ ಒಂದು ಪ್ರೈಸನ್ನು ಕೊಡ್ತಾ ಇರ್ತಾರೆ ಸ್ಪೋರ್ಟ್ಸಲ್ಲಿ. ಆದರೆ ನಮ್ಮ ಕಥೆಯ ನಾಯಕಿ ಮಗಳು ಮಾತ್ರ ಎಲ್ಲೂ ಸಹ ಪಾರ್ಟಿಸಿಪೇಟನ್ನು ಮಾಡದೆ ಓನ್ಲಿ ಡ್ಯಾನ್ಸಲ್ಲಿ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿದವಳಿಗೆ ಒಬ್ಬ ಇಂಟರ್ನ್ಯಾಷನಲ್ ರೆಸ್ಲಿಂಗ್ ಆಗ ಮಗಳಾಗಿ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಾ, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಕಾಂಪಿಟೇಷನ್ ಯಾಕೆ ಮಾಡಿಲ್ಲ ಅಂತ ಬೈತಾಳೆ. ನಂತರ ಇದನ್ನು ನೋಡಿದ ಡ್ಯಾನ್ಸ್ಗಳಿಗೆ ತುಂಬನೇ ಬೇಸರಗೊಂಡು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಟೀಚರ್ ಮಾತ್ರ ನಮ್ಮ ಕಥೆಯ ನಾಯಕಿಯ ಮಗಳ ಮೇಲೆ ತುಂಬನೇ ಚಾಡಿಯನ್ನು ಹೇಳ್ಬಿಡ್ತಾಳೆ. ಇವಳು ಒಂದು ರ್ಯಾಂಕ್ ಸ್ಟೂಡೆಂಟ್, ಅವಳು ಏನೂ ಮಾಡೋದಿಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದಾಳೆ ಅಂತ. ಇದನ್ನು ನೋಡಿದವರು ಇಬ್ರಿಗೂ ಸಹ ತುಂಬನೇ ಕೋಪಗೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಇನ್ಮೇಲೆ ಅವಳ ಮಗಳು ಜವಾಬ್ದಾರಿ ನಂದು ಅಂತ ಇವಳೇ ತಗೋತಾಳೆ. ಅಲ್ಲಿಗೆ ಚಿಕ್ಕಪ್ಪ ಎಂಟ್ರಿ ಕೊಡ್ತಾನೆ. ಇವರ ಹುಡುಗಿಯ ಚಿಕ್ಕಪ್ಪನ ಇವಳು ನೋಡ್ಕೊಳ್ಳೋದಕ್ಕೆ ಬಿಡ್ತಾನೆ. ಇವಳಿಗೂ ಸಹ ರಸ್ಲಿಂಗನ್ನು ಕಲಿಸಬೇಕು, ಈ ವಯಸ್ಸಿಗೆ ಒಂದು ಕರಾಟೆಯನ್ನೇ ಒಂದು ಒಳ್ಳೆ ಟ್ರೈನಿಂಗನ್ನು ಕೊಡಬೇಕು ಅಂತ ಮುನ್ನುಗ್ತಾಳೆ ನಮ್ಮ ಕಥೆಯ ನಾಯಕಿ. ಒಂದು ಕ್ಲಬ್ಗೂ ಸಹ ತಗೊಂಡೋಗಿ ಸೇರಿಸ್ತಾಳೆ. ಇಲ್ಲಿ ನಮ್ಮ ಕಥೆಯ ನಾಯಕಿ ಮಗಳು ಮಾತ್ರ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಸಹ ಆರಾಮನಿಗೋಸ್ಕರ ಮಾಡ್ತಾ ಇರ್ತಾಳೆ. ಒಂದು ನಿದ್ದೆ ಮಾಡೋದಕ್ಕೂ ಸಹ ಬಿಡದೆ ಈ ವಯಸ್ಸಿಗೆ ಅವಳಿಗೆ ಡಯಟನ್ನು ಹೇಳ್ಕೊಟ್ಟು ಈ ಥರ ಒಂದು ಕೆಲಸವನ್ನು ರಸ್ಲಿಂಗ್ ಆಗಿರುವಂಥ ನಮ್ಮ ಕಥೆಯ ನಾಯಕಿ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿದಂಥ ಇವಳಿಗೆ ತುಂಬನೇ ಬೇಸರ ಆಗುತ್ತೆ ನಮ್ಮ ಕಥೆಯ ನಾಯಕಿ ಮಗಳಿಗೆ. ಆದರೂ ಸಹ ಕಷ್ಟಪಟ್ಟು ಮಾಡ್ತಾ ಇರ್ತಾಳೆ. ಒಂದು ಕಡೆ ಅವ್ರ ಅಪ್ಪ ಮಾಡ್ತಿರುವಂಥ ಅಡುಗೆ ನೆನಪು, ಈ ಕಡೆ ಇಲ್ಲಿ ನೋಡಿದ್ರೆ ಈ ಥರ ಕಷ್ಟವನ್ನು ಕೊಡ್ತಿದ್ದಾರೆ. ಈ ಥರ ಒಂದು ಕಷ್ಟವನ್ನು ಕೊಡ್ತಿರೋದ್ರಿಂದ ನಮ್ಮ ಕಥೆಯ ನಾಯಕಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಅವಳ ಮಗಳಿಗೆ ಏನು ಇಷ್ಟ ಅದನ್ನೇ ಮಾಡೋದಕ್ಕೆ ಬಿಟ್ಟರು ಸಹ ಬಿಡ್ತಾನೆ ಇರೋದಿಲ್ಲ. ಸ್ಕೂಲಲ್ಲಿ ನಿದ್ದೆ ಮಾಡೋದು, ಮನೆಯಲ್ಲಿ ಎಚ್ಚರ ಇರೋದು, ಈ ಥರವನ್ನು ಕೆಲಸವನ್ನು ಮಾಡ್ತಾ ಇರ್ತಾಳೆ ನಮ್ಮ ಕಥೆಯ ನಾಯಕಿಯ ಮಗಳು. ಈ ಮಗಳಿಂದನೇ ತುಂಬನೇ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಆಗುತ್ತೆ ಈ ಒಂದು ಜಗಳ. ಅವಳಿಗೆ ಹುಷಾರು ಸಹ ತಪ್ಪುತ್ತೆ. ಇದೇ ವಿಚಾರಕ್ಕೆ ಈ ಇಬ್ಬರು ಸಹ ಜಗಳವನ್ನು ಆಡ್ಕೋತಾರೆ.
ಜಗಳವನ್ನು ಆಡ್ಕೊಂಡಂಥ ಸಂದರ್ಭದಲ್ಲಿ ಅದೇ ಮಧ್ಯಕ್ಕೆ ಈ ಕೋಚನ್ನು ಎಂಟ್ರಿ ಕೊಡ್ತಾನೆ. ಇವನಿಂದನೇ ಅವನು ಇಶ್ಯೂ ಅನ್ನೋದು ಶುರುವಾಗುತ್ತೆ. ಒಂದು ಡಾಕ್ಟ್ರ್ ಹತ್ರ ಹೋಗು, ಅವ್ರ ಹತ್ರ ಇವಳಿಗೆ ಕನ್ಸಲ್ಟೆನ್ಸಿ ಕೊಡಿಸು, ಅದರಿಂದ ಇವಳಿಗೂ ಸಹ ಕೋಪ ಕಡಿಮೆಯಾಗಿ ನಿನ್ನ ಮೇಲೆ ಯಾವುದೇ ಒಂದು ಕೋಪ ಇಲ್ಲದೆ ಅವ್ರ ಮಗಳನ್ನ ಹಂಗೆ ಬಿಡ್ತಾನೆ ಅಂತ ಹೇಳಿದಾಗ ಆ ಒಂದು ಡಾಕ್ಟ್ರನ್ನ ನೋಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇವಳಿಗೆ ಗೊತ್ತಿರೋದಿಲ್ಲ, ಓನ್ಲಿ ಇವರಿಬ್ಬರಿಗೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಡಾಕ್ಟ್ರಿಗೆ ಹೊಡೆದು ಚಚ್ಚಿ ಅವ್ರಿಗೆ ಬುದ್ಧಿಯನ್ನು ಹೇಳ್ತಾಳೆ, ಇಲ್ಲಿ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ನಂತರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಮನೆಯಲ್ಲಿ ಎಲ್ಲರಿಗೂ ಸಹ ಜಗಳ ಅನ್ನೋದು ಆಗುತ್ತೆ. ಇವರಿಬ್ಬರು ಸಹ ದೊಡ್ಡ ಜಗಳ ಆಗಿ ನೆಕ್ಸ್ಟ್ ನಂತರ ಇದೇ ಕೋಚ್ ಬಳಿ ಹೋಗ್ತಾನೆ. ಅಲ್ಲಿ ಒಂದು ಇನ್ನೊಬ್ಬ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಕೊಡೋಂಥ ಅದನ್ನ ಯೂಸ್ ಮಾಡಿಕೊಂಡು ಇವಳು ಕೋಪವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾನೆ. ಅಲ್ಲಿ ನೋಡಿದ್ರೆ ಇದೊಂದು ತುಂಬಾ ಒಂದು ಯೂನಿಕ್ ಆದ ವಿಷಯ ಅಂತಲೇ ಹೇಳ್ಬೋದು. ಇವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರೋದ್ರಿಂದ ಅವ್ರು ಹೇಳ್ದಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಇವಳಿಗೂ ಸಹ ತಿಳಿದಿರೋದಿಲ್ಲ. ಆವಾಗ ಊಟ ಮಾಡೋದು, ತಿಂಡಿ ಮಾಡೋದು ಎಲ್ಲನೂ ಸಹ ಇವನೇ ಕೊಡ್ತಿರೋದ್ರಿಂದ ಇವನೇ ಅದರಲ್ಲಿ ಅವರನ್ನು ಕೊಟ್ಟಂಥದ್ದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾನೆ. ಇದು ಇವಳಿಗೆ ಬರ್ತಾ ವೀಕ್ನೆಸ್ ಅನ್ನೋದು ಶುರುವಾಗುತ್ತಾ ಹೋಗುತ್ತೆ. ಇದನ್ನು ನೋಡಿದಂಥ ಕೋಚ್ಗೆ ತುಂಬಾ ಖುಷಿಪಟ್ಟು ಇವಳನ್ನು ಸೋಲಿಸಬೇಕು, ಹೆಂಗಾದ್ರೂ ಮಾಡಿ ನಂಗೆ ಅವಮಾನ ಮಾಡಿ ಎಲ್ಲೂ ಸಹ ಮರ್ಯಾದೆ ಸಿಗದಿರಂಗೆ ಮಾಡಿದವಳಿಗೆ ನಾನು ಸೋಲಿಸಲೇಬೇಕು ಅಂತ ಕಾಯ್ಕೊಂಡಿರ್ತಾನೆ. ಈ ಕಡೆ ಇನ್ನೊಬ್ಳು ಕಥೆಯ ನಾಯಕಿ ಅಂದರೆ ಅವಳ ವಿರುದ್ಧವಾಗಿರುವಂಥ ರಸ್ಲರು ತುಂಬಾ ಟ್ರೈನಿಂಗನ್ನು ತಗೋತಾ ಇರ್ತಾಳೆ. ಆದರೆ ಈ ಕಡೆ ಇವರು ನಂತರ ಹೋಗ್ತಾ ಇದೊಂದು ದೊಡ್ಡ ಇಶ್ಯೂ ಆಗಿ ಬದಲಾಗುತ್ತೆ. ಈ ಕಡೆ ನಮ್ಮ ಕಥೆಯ ನಾಯಕ ಮಗಳನ್ನು ಬಿಡೋದು ಸ್ಕೂಲಿಗೆ ಬಂದಿದ್ದಾನೆ. ಅದೇ ದಿನ ರಸ್ಲಿಂಗು ಸಹ ಒಂದು ಒಳ್ಳೆ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು. ಇದೇ ನಡೆದಂಥ ಜಗಳದಲ್ಲಿ ಇವನು ನಿನಗೆ ಒಂದಿನ ಸೋತಾಗ ನಿನಗೆ ಗೊತ್ತಾಗುತ್ತೆ ಅಂತ ವಿಷಯವನ್ನು ಹೇಳ್ಬಿಟ್ಟಿರ್ತಾನೆ. ಈ ಕಡೆ ಒಂದು ಕುಕಿಂಗ್ ಕಂಪ್ನಿಯಲ್ಲೂ ಸಹ ಒಂದು ಇವೆಂಟ್ ನಡೀತಾ ಇರುತ್ತೆ. ಅಲ್ಲಿಗೆ ನಮ್ಮ ಕಥೆಯ ನಾಯಕ ಮತ್ತು ಮಗಳು ಹೋಗಿರ್ತಾರೆ. ಈ ಕಡೆ ಇವ್ರಿಗೆ ರಸ್ಲಿಂಗ್ ಮ್ಯಾಚ್ ನಡೀತಾ ಇರುತ್ತೆ. ಎಲ್ಲರೂ ಸಹ ಕುತೂಹಲದಿಂದ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವಳಿಗೆ ವೀಕ್ನೆಸ್ ಅನ್ನೋದು ಶುರುವಾಗುತ್ತೆ. ಆಟಾಡ್ತಾ ಈ ಕಡೆ ನಮ್ಮ ಮಿನ್ನು ಟೀಚರ್ ಮತ್ತು ನಮ್ಮ ಕಥೆಯ ನಾಯಕ ಹಾಗೆ ಅವಳ ಮಗಳು ಒಂದು ಕುಕಿಂಗ್ ಇವೆಂಟ್ಗೆ ಹೋಗಿದ್ದಾರೆ. ಅದು ಅವಳ ಮಗಳ ಆಸೆಯಿಂದ. ಈ ಕಡೆ ರಸ್ಲಿಂಗಲ್ಲಿ ಸೋತ್ಬಿಡ್ತಾಳೆ ನಮ್ಮ ಕಥೆಯ ನಾಯಕಿ. ಇದನ್ನು ತಡ್ಕೊಳ್ಳೋಕಾಗದಂತೆ ಇವಳಿಗೆ ತುಂಬಾ ಬೇಸರಗೊಂಡು ಅಳ್ತಾ ಕೂತ್ಕೋತಾಳೆ. ಆವಾಗ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲೇನೋ ಒಂದು ಮಿಕ್ಸ್ ಆಗಿದೆ ಅಂತ. ಮಿಕ್ಸ್ ಆದಂಥ ಸಂದರ್ಭದಲ್ಲಿ ಇದು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಚಿಕ್ಕಪ್ಪ ಎಲ್ಲರೂ ಸಹ ಕಂಡು ಹಿಡೋದಕ್ಕೆ ಶುರು ಮಾಡ್ತಾರೆ. ಆಗ ಇವನೇ ಪರಿಚಯ ಆಗ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತೆ. ನಂತರ ಎಷ್ಟೇ ಫೋನ್ ಮಾಡಿದ್ರು ಎತ್ತೇ ಇರುವಂಥ ಸಂದರ್ಭದಲ್ಲಿ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇವನು ಡೈಲಿ ಬೆಳೆಸ್ತಾ ಇರೋದು ಗೊತ್ತಾಗ್ಬಿಡುತ್ತೆ. ನಂತರ ಇವಳಿಗೆ ಬೇಜಾರಾಗಿ ಅಲ್ಲೇ ಹೊರಗಡೆ ಹೋಗಿ ಕೂತ್ಕೋತಾಳೆ. ಆ ರಿಪೋರ್ಟನ್ನು ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಇದರಲ್ಲಿ ಪಾಸಿಟಿವ್ ಅನ್ನೋದು ಬರುತ್ತೆ. ಇವಳಿಗೆ ಅವಾಗ ವೀಕ್ನೆಸ್ ಆಗಿರಲಿ, ನಿಂತ್ಕೊಳ್ಳೋದಾಗಿರಲಿ ಈ ಥರ ಬರ್ತಾ ಇರೋದು ಇವ್ರಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಇವನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿರುವಂಥ ಲಾಯರ್ ಒಂದು ದಿವಸ ಇವನು ಮಿಕ್ಸ್ ಮಾಡ್ತಾ ಇರೋದನ್ನು ಸಹ ವೀಡಿಯೋವನ್ನು ಅಪ್ಲೋಡ್ ಮಾಡಿ ಎಲ್ಲರಿಗೂ ಸಹ ಪಬ್ಲಿಷನ್ನು ಮಾಡಿಬಿಡ್ತಾನೆ. ಈ ಕಡೆ ಇವಳು ಸಹ ಒಂದು ವಿನ್ನನ್ನು ಹಾಕ್ತಾರೆ ಈ ಒಂದು ಕುಕಿಂಗ್ ಈವೆಂಟಲ್ಲಿ. ಅಲ್ಲೂ ಸಹ ಅದನ್ನು ನೋಡ್ಬಿಡೋದಂತೆ ಇವಳಿಗೆ ತುಂಬಾ ಬೇಸರಗೊಂಡು ನಂತರ ಇವಳ ಮಗಳು ಮತ್ತು ಅವರ ಅಪ್ಪ ಬರ್ತಾರೆ ಮನೆಗೆ. ಇಲ್ಲಿ ತುಂಬಾ ಒಂದು ಎಲ್ಲರೂ ಸಹ ಬೇಸರಗೊಂಡು ಇವಳು 1 ವರ್ಷವೂ ಸಹ ಅಮಾನತನ್ನು ಮಾಡ್ತಾರೆ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ. ಅದಾಗಿ ಇವನಿಗೆ ಯಾವುದೇ ಒಂದು ಐಡಿಯಾ ಅನ್ನೋದು ಇರೋದಿಲ್ಲ. ನಂತರ ಇವರಿಬ್ಬರು ಸಹ ಜಗಳವನ್ನು ಆಡಿ ಬೇರೆ ಆಗ್ತಾರೆ. ಇವಳು ನನ್ನ ಮಗಳು ನನ್ನ ಜವಾಬ್ದಾರಿ ನಾನು ನೋಡ್ಕೊತೀನಿ, ನಿನ್ನ ಮುಂದೆ ಮುಖ ತೋರಿಸ್ಬೇಡ ಅಂತ ಹೇಳಿ ಬೊಯ್ದು ಕಳಿಸ್ಬಿಡ್ತಾನೆ. ಇವಳು ಸಹ ಮನೆಗೆ ಹೋಗಿ ಬಾಗಿಲಾಕಬಿಡ್ತಾಳೆ ಹೊರಗಡೆ ಅವಳು ನೋಡಿದ್ರೆ ತುಂಬಾ ಬೇಸರಗೊಂಡು ನಿಂತಿರ್ತಾನೆ. ಇವನ ಮಾತನ್ನು ಕೇಳೋದಕ್ಕೆ ಯಾರೂ ಸಹ ಸಿದ್ಧನೇ ಆಗ್ತಾ ಇರೋದಿಲ್ಲ. ನಂತರ ಇದೇ ಕಾರಣದಿಂದ ಇವ್ರ ಮನೆಯಲ್ಲಿ ಹೋಗಿ ಇವ್ರ ಮಾವ ಇವನ ಮೇಲೆ ತುಂಬಾ ಒಂದು ಓಪನ್ನ ಇಟ್ಕೋತಾರೆ. ಅಂದರೆ ಇವನು ಈ ಥರನೇ ಇರಬೇಕು ಅಂತ ಇವನ ಆಸೆ ಆಗಿರುತ್ತೆ. ಅದಕ್ಕಾಗಿ ಇವನು ನೀನು ಕೊನೆಗೂ ಬಂದ ಅವಳ ಬುದ್ಧಿ ನಿಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತಾ ಅಂತ ಹೇಳ್ತಾನೆ. ನಂತರ ಅವರ ಅಮ್ಮನ ಬಳಿ ಹೋಗ್ತಾನೆ, ಅಂದರೆ ಅವರ ಅತ್ತೆ ಬಳಿ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಅವಳು ಬುದ್ಧಿ ಮಾತನ್ನು ಹೇಳಿ ಅವ್ರ ಮನೆಗೆ ಹೋಗು ಅಂತ ಕಳಿಸ್ತಾಳೆ. ಮನೆಗೆ ಹೋಗಿ ಅವಳನ್ನು ಸಮಾಧಾನ ಮಾಡಿ ಇಂಪ್ರೆಸ್ ಮಾಡೋ ಅಷ್ಟರಲ್ಲೇ ಅವಳು ಈ ಮನೆಯಲ್ಲಿ 4 ದಿನ ಬಾಗಿಲಾಕ್ಬಿಟ್ಟು ಅವರ ಒಂದು ಮನೆಗೆ ಹೋಗಿರ್ತಾಳೆ. ಅಂದರೆ ನಮ್ಮ ಕಥೆಯ ನಾಯಕ ಅವರ ಅತ್ತೆ ಮಾವನ ಮನೆಗೆ ಹೋಗಿರ್ತಾಳೆ. ಅಲ್ಲಿಗೂ ಸಹ ಇವನು ಹೋಗ್ತಾನೆ. ಹೋಗಿ ಅವಳನ್ನು ಇಂಪ್ರೆಸ್ ಮಾಡಬೇಕು ಅಂತ ತುಂಬಾ ಕೇಳ್ಕೊತಾನೆ. ಮತ್ತು ತಪ್ಪನ್ನು ಹೇಳ್ಕೊಳ್ಳೋದಕ್ಕೂ ಸಹ ಮುಂದೆ ಬರ್ತಾನೆ. ಅವಳ ಮಗಳು ಮಾತಾಡೋದಕ್ಕೂ ಸಹ ಇವಳು ಬಿಡೋದಿಲ್ಲ. ಅಷ್ಟು ಒಂದು ತುಂಬಾ ದೊಡ್ಡ ಸಮಸ್ಯೆಗೆ ತಗಲಾಕೋತಾನೆ ನಮ್ಮ ಕಥೆಯ ನಾಯಕ. ಅದೇ ಟೈಮಲ್ಲಿ ಚಿಕ್ಕಪ್ಪ ಬೋಯ್ದು ಹೊಡೆದಂಥ ಸಂದರ್ಭದಲ್ಲಿ ಜಗಳ ಆಡ್ತಾ ಒಂದು ಕೈ ಅವನಿಗೂ ಸಹ ತಾಕ್ಬಿಡುತ್ತೆ. ಇದು ಜಾಸ್ತಿ ಮಾಡಿದಂಥ ಇವನಿಗೆ ಅವಳು ಸಹ ಬೋಯ್ದುಬಿಟ್ಟು ಕಳಿಸ್ಬಿಡ್ತಾಳೆ, ಇನ್ಯಾವತ್ತು ಇಲ್ಲಿಗೆ ಬರಬೇಡ ಅಂತ. ಆಗ ಮಗಳು ಮಾತ್ರ ತುಂಬಾ ಬೇಸರಗೊಂಡು ಅಳ್ತಾ ಕೂತ್ಕೋತಾಳೆ. ಇವನು ಡಾಕ್ಟ್ರನ್ನ ಹುಡಿಕೊಂಡು ಬರ್ತಾನೆ. ಡಾಕ್ಟ್ರು ಎಲ್ಲೂ ಸಹ ಸಿಗ್ತಾನೆ ಇರೋದಿಲ್ಲ, ಆ ಒಂದು ಆಯುರ್ವೇದಿಕ್ ಡಾಕ್ಟರ್. ನೋಡಿದಂಥ ಕೋಚಿಗೆ ತುಂಬಾ ಬೇಸರ ಆಗಿರುತ್ತೆ. ಈ ಕಡೆ ನಮ್ಮ ಕಥೆಯ ನಾಯಕ ಆ ಒಂದು ಡಾಕ್ಟ್ರನ್ನ ಹುಡಿಕೊಂಡು ಬರ್ತಾ ಇದ್ದಾನೆ.
ಅವ್ರ ಮಾವ ನೋಡಿದ್ರೆ ಇದು ನೀನು ಏನಕ್ಕೆ ಅವಳು ಬರ್ತಾರೆ ಹೋಗ್ತಿದ್ಯಾ ಅಂತ ಬೋಯ್ತಾನೆ. ಇದಕ್ಕೆ ಟೈಮಲ್ಲಿ ಎಲೆಕ್ಷನ್ ಅನ್ನೋದು ಸಹ ಶುರು ಆಗುತ್ತೆ. ಅಲ್ಲಿ ನಮ್ಮ ಕಥೆ ನಾಯಕ ಅವರ ಮಾವ ಅತ್ತೆಯನ್ನು ನಿಲ್ಲಿಸ್ತಾನೆ. ಈ ಕಡೆ ನಮ್ಮ ಮಗಳು ಮಾತ್ರ ಅವರ ಅಪ್ಪನ ಬಳಿ ಮಾತಾಡ್ತಾ ಇರ್ತಾಳೆ. ಅವಾಗವಾಗ ಸ್ಕೂಲ್ಗೂ ಸಹ ಇವನು ಮೀಟ್ ಮಾಡೋದಕ್ಕೆ ಬರ್ತಾ ಇರ್ತಾನೆ. ಅಲ್ಲಿಗೆ ಬಂದು ಇವ್ರ ಮಗಳ ಬಳಿ ಮಾತಾಡ್ತಾ ಇರ್ತಾನೆ. ಅದಂಥ ಸಂದರ್ಭದಲ್ಲಿ ಇವಳ ಮಗಳಿಗೆ ಇವ್ರ ಅಮ್ಮ ಮಾಡೋದು ಅಡುಗೆ ಅನ್ನೋದು ಇಷ್ಟನೇ ಆಗ್ತಾ ಇರೋದಿಲ್ಲ. ಈ ಕಡೆ ಈ ನಮ್ಮ ಕಥೆ ಏನಾಕಿಗೆ ಏನು ಅಷ್ಟೊಂದು ಅಡುಗೆ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಅವ್ರ ಅಪ್ಪನ ಥರ. ಅವರಪ್ಪ ಅವಾಗವಾಗ ಅವ್ರ ಬಾಕ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ಕೂಲಿಗೆ ಬಂದು ಅವಳ ಮಗಳಿಗೆ ಊಟವನ್ನು ಕೊಟ್ಟು ಮಾಡಿಸಿ ಹೋಗ್ತಾ ಇರ್ತಾನೆ. ಇವಳ ಮಗಳು ಮತ್ತು ಮಿನ್ನು ಟೀಚರ್ ಇವ್ರು 3 ಜನ ಸಹ ಒಂದಾಗಿ ತುಂಬಾ ಚೆನ್ನಾಗಿರ್ತಾರೆ. ಹಾಗೆ ಈ ಕಡೆ ಅವ್ರ ಮಗಳು ಡೈಲಿ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ಇದೇ ಕಂಟಿನ್ಯೂ ಆಗುವಾಗ ತುಂಬಾ ಬೇಸರ ಆಗಿಬಿಡುತ್ತೆ. ಏನೋ ಒಂದು ವಿಷಯಕ್ಕೆ ಅವ್ರ ಅಮ್ಮಂಗೆ ಈ ಒಂದು ವಿಷಯ ತಿಳಿದ್ಬಿಡುತ್ತೆ. ಈ ಕಡೆ ಅವ್ರ ಅತ್ತೆನೂ ಸಹ ಎಲೆಕ್ಷನಲ್ಲಿ ಗೆದ್ದು ಒಂದು ಒಳ್ಳೆ ಸೀಟಿಗೆ ಬರ್ತಾಳೆ. ಈ ಕಡೆ ಅವ್ನು ಮಾತ್ರ ಹೋಗಿ ಎಲ್ಲರಿಗೂ ಸಹ ಕೊಡ್ತಾ ಇರ್ತಾನೆ. ಓಟ್ ಅನ್ನೋದು ಸಹ ಶುರು ಆಗುತ್ತೆ. ಓಟು ಶುರುವಾಗಿ ಅವನಿಗೂ ಸಹ ಓಟನ್ನು ಹಾಕ್ತಾ ಇರ್ತಾರೆ. ನಂತರ ಇವಳು ಸಹ ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ದೊಡ್ಡ ಅಧಿಕಾರಿ ಬರ್ತಾನೆ. ಅಧಿಕಾರಿ ಬಂದಂಥ ಸಂದರ್ಭದಲ್ಲಿ ಅವಳಿಗೂ ಸಹ ಸೀಟ್ ಯಾವ ಥರ ಕೊಡಬೇಕು, ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಇವನು ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡಿರ್ತಾನೆ. ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಅವಳಿಗೆ ತುಂಬಾ ಒಂದು ಓದ್ಕೊಂಡು ಸಹ ಇರ್ತಾಳೆ. ಅವಳಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಹೇಳ್ಬಿಟ್ಟು ಸಹ ಹೋಗ್ತಾನೆ ಆ ಒಂದು ದೊಡ್ಡ ಲಾಯರ್. ನಂತರ ಇವ್ರ ಗಂಡ ಆಡ್ತಿರೋದನ್ನು ನೋಡಿ ಇವನಿಗೆ ತುಂಬಾ ಬೇಸರಗೊಂಡು ಸುಮ್ಮನೆ ಆಗ್ತಾನೆ. ನಂತರ ಇದೇ ರೀತಿ ಮನೆಯಲ್ಲೂ ಸಹ ತುಂಬಾ ಜಗಳ ಆಗ್ತಾ ಇರುತ್ತೆ ಇದೇ ಒಂದು ವಿಷಯಕ್ಕೋಸ್ಕರ. ಇವಳು ಮಾತಾಡ್ತಾ ಇರೋದು ಅವಳ ಮಗಳು ಅವಾಗವಾಗ ಇವನಿಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ. ನಂತರ ಇವಳೇ ಹೋಗಿ ಸ್ಕೂಲಿಗೆ ಡ್ರಾಪ್ ಮಾಡ್ತಾಳೆ. ಅವಳು ತುಂಬಾ ಬೇಸರ ಆಗಿರೋದು ಗೊತ್ತಾಗ್ಬಿಡುತ್ತೆ ಮಗಳು. ಅದೇ ದಿನ ಅವಳು ಊಟ ಮಾಡಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ ಅವ್ರ ಮೀನು ಟೀಚರ್ಗೆ ಹೇಳ್ಬಿಟ್ಟು. ನಂತರ ಹೊರಗಡೆ ಕರ್ಕೊಂಡೋಗಿ ತುಂಬಾ ಸುತ್ತಾಡಿಸ್ಕೊಂಡು ಬರ್ತಾನೆ. ಒಂದು ಒಳ್ಳೆ ಸಾಂಗು ಸಹ ಬರುತ್ತೆ. ಆ ಒಂದು ಸಾಂಗು ಸಹ ಅಲ್ಲಿಗೆ ಎಂಡನ್ನು ಕಾಣುತ್ತೆ. ಇದೆಲ್ಲನೂ ಸಹ ಮುಗಿದು ಇವರು ಸಹ ಸ್ಕೂಲಿಗೆ ಮತ್ತೆ ಬರ್ತಾರೆ. ಇವರ ಅಮ್ಮಂಗೆ ಬೇಸರ ಆಗಿರುತ್ತೆ ಅವಳು ಊಟ ಮಾಡಿದ್ಲೋ ಇಲ್ವೋ ಅಂತ. ಅವಳ ಮಗಳು ಹುಡಿಕೊಂಡು ಸ್ಕೂಲಿಗೆ ಹೋಗ್ತಾಳೆ. ನೋಡಿದ್ರೆ ಮಗಳು ಇಲ್ಲ, ಎಲ್ಲೋ ಸುತ್ತಕ್ಕೆ ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ. ಈ ಕಡೆ ಎಲ್ಲ ಟೀಚರ್ನೂ ಸಹ ಇವಳು ಬೈತಾ ಇದ್ದಾಳೆ. ಅದೆಲ್ಲನೂ ಸಹ ಆಗಿದ್ದೆ ಮಿನ್ನು ಟೀಚರಿಂದ ಅಂತ ಅಂದ್ಕೊಬಿಟ್ಟಿರ್ತಾರೆ. ಕೊನೆಗೆ ಅಲ್ಲಿರುವಂಥ ಹೆಡ್ ಟೀಚರು ಸಹ ಇವಳನ್ನ ಬೈತಾರೆ. ಇದು ಯಾರ ಬಳಿಯಲ್ಲ ಏನು ಕಳಿಸಿಲ್ವಲ್ಲ ನಿಮ್ಮ ಅಪ್ಪನ ಜೊತೆ ತಾನೆ ಅಂದ್ಬಿಟ್ಟು ಹೇಳಿದಾಗ ಅವ್ರ ಮಗಳಿಗೆ ಹೊಡಿತಾ ಇರೋವಂಥ ಸಂದರ್ಭದಲ್ಲಿ ಅವಳಿಗೂ ಸಹ ಒಂದು ಏಟು ಹೊಡೆದ್ಬಿಡ್ತಾನೆ ಅವರ ಅಪ್ಪ. ನಂತರ ಇದನ್ನು ಬೇಸರಗೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ತುಂಬಾ ಎಲ್ಲರೂ ಸಹ ಬೇಜಾರಾಗಿ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಇವ್ರ ಅಪ್ಪ ಎಲ್ಲರ ಬಳಿನೂ ಸಹ ಹೇಳಿದಾಗ ನಾನೇ ಹೋಗಿ ಮಾತಾಡ್ತೀನಿ, ನೀವು ಯಾರು ಮಾತಾಡಬೇಡಿ ಅಂತ ಮನೆಯವರೆಲ್ಲರೂ ಸಹ ಹೋಗೋದಕ್ಕೆ ಸಿದ್ಧ ಆಗ್ತಾರೆ. ಈ ಕಡೆ ಅವ್ರ ಅತ್ತೆ ಮಾತ್ರ ಇವನಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇರ್ತಾರೆ. ಆವಾಗ ಹೋಗಿ ಇವನಿಗೊಂದು ಬುದ್ಧಿ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಇವಳ ಮಗಳು ಮಾತ್ರ ಇವರ ಅಪ್ಪನ ಬಳಿನೇ ಇರ್ತಾಳೆ. ಇವರಪ್ಪನಿಗೆ ಒಂದು ಕಥೆಯನ್ನು ಅವಳ ಮಗಳಿಗೆ ಹೇಳ್ತಾ ಇರ್ತಾಳೆ. ಅದೇ ಅವರ ಅಮ್ಮನ ಕತೆ. ಇವರಮ್ಮ ಚಿಕ್ಕ ವಯಸ್ಸಿಂದನೂ ರಸ್ಲಿಂಗಲ್ಲಿ ಯಾವ ಥರ ಇಂಟ್ರೆಸ್ಟನ್ನು ತೋರಿಸಿದ್ರು, ಯಾವ ಥರ ಅವನು ಕಷ್ಟ ಬಿದ್ದು ಮೇಲೆ ಬಂದಿರ್ತಾರೆ ಮತ್ತು ಅವೆಲ್ಲನೂ ಸಹ ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಇವರೆಲ್ಲರೂ ಸಹ ಮನೆಗೆ ಹೋಗಬೇಕು, ನಿನ್ನ ಮಗಳು ತುಂಬಾ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅಂತ ಡಿಸೈಡ್ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಇವರ ಅಪ್ಪನಿಗೂ ಸಹ ಹುಷಾರು ಅನ್ನೋದು ತಪ್ಪುತ್ತೆ. ಅಲ್ಲಿ ಯಾವ ಥರ ಇವರ ಅಪ್ಪ ಮೇಂಟೈನ್ ಮಾಡೋದು, ಯಾವ ಥರ ಮಾಡಲು ಇವಳ ಮಗಳು ಎಲ್ಲನೂ ಸಹ ಹೇಳ್ತಾನೆ. ಆವಾಗ ಅವಳಿಗೆ ತುಂಬಾ ಬೇಸರ ಆಗುತ್ತೆ ಅವಳ ಮಗಳಿಗೆ. ನಂತರ ಇದೇ ರೀತಿ ಇವನು ರಸ್ಲಿಂಗಲ್ಲಿ ಕಲಿಯೋದಕ್ಕೆ ಹೋದಾಗ ಅಲ್ಲಿ ಇವನು ಯಾವ ಥರ ಇವನಿಗೆ ಟಾರ್ಚರನ್ನು ಕೊಡ್ತಿದ್ದ ಮತ್ತು ಅವಳನ್ನ ಏನು ಬೇಡ ಅಂದ್ಬಿಟ್ಟು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅವಳ ಜೊತೆ ನಿಂತ್ಕೋಬೇಕು ಅಂತ ಬಂದ. ಇವೆಲ್ಲನೂ ಸಹ ಅವ್ರ ಮಗಳಿಗೆ ಹೇಳ್ತಾ ಇರ್ತಾನೆ ಇವರ ಅಪ್ಪ ಹಳೆ ಕತೆಗಳನ್ನು. ನಂತರ ಅವಳಿಗೂ ಸಹ ಅವ್ರ ಮಗಳಿಗೆ ಗೊತ್ತಾಗುತ್ತೆ ಇದೆ ಇವರ ಅಮ್ಮನ ಕತೆ ಅಂತ ಗೊತ್ತಾಗೋದ್ಮೇಲೆ ತುಂಬಾ ಅವ್ರ ಮಗಳನ್ನು ಸಹ ಬೇಸರವನ್ನೋದು ಪಡ್ಕೋತಾಳೆ. ಇವಳು ನೋಡಿದ್ರೆ ಅವಾಗ 2 ತಿಂಗಳು 3 ತಿಂಗಳು ರಸ್ಲಿಂಗೋಸ್ಕರ ಹೊರಗಡೆ ಹೋಗ್ತಾ ಇರ್ತಾಳೆ. ಅವನು ಅವ್ರ ಅಪ್ಪನೇ ಎಲ್ಲನೂ ಸಹ ಮಾಡ್ಕೋತಾ ಇರ್ತಾನೆ. ಹುಡುಗಿ ಅವ್ರ ಮಗಳು ನೋಡ್ಕೊಳ್ಳೋದು. ನಂತರ ಇವರ ಅಪ್ಪನಿಗೂ ಸಹ ತುಂಬಾ ಬೇಸರ ಆಗಿ ಅವ್ರ ಮಗಳು ಫೋಟೋ ಮನೆಗೆ ಬಂದಾಗ ಅವರೆಲ್ಲರೂ ಸಹ ಮಾತಾಡ್ಕೋತಾರೆ. ಇದನ್ನ ನಾಳೆ ಹೋಗೋಣ ಅವ್ರ ಮನೆಗೆ ಮಾತಾಡೋಣ ಅಂತ. ಈ ಕಡೆ ಅವ್ರ ಮಗಳೂ ಸಹ ಸ್ಕೂಲಿಗೆ ಬರ್ತಾ ಇರೋದಿಲ್ಲ ತುಂಬಾ ಬೇಸರ ಆಗಿ. ನಂತರ ಇವರೆಲ್ಲರೂ ಸಹ ಮನೆಗೆ ಬರೋದಕ್ಕೆ ಸಿದ್ಧ ಆಗ್ತಾರೆ. ಅದೇ ಟೈಮಲ್ಲಿ ಇವ್ರ ಮಗಳನ್ನ ಖುಷಿ ಪಡೋದಕ್ಕೋಸ್ಕರ ಏನೇನೋ ಮಾಡ್ತಾ ಇರ್ತಾರೆ. ನಂತರ ಮಾಡಿದಂಥ ಸಂದರ್ಭದಲ್ಲಿ ಇವಳಿಗೆ ಸಹ ತುಂಬಾ ಬೇಸರ ಅನ್ನೋದು ಉಂಟಾಗ್ತಾ ಇರುತ್ತೆ. ನಂತರ ಅವ್ರ ಮಗಳಿಗೆ ಬೇಸರನ್ನು ಹೋಗಿಸೋದಕ್ಕೋಸ್ಕರ ಡ್ಯಾನ್ಸ್ ಅನ್ನೋದು ಮಾಡ್ತಾ ಇರ್ತಾರೆ. ನಂತರ ಅವ್ರು ಅದೇ ಟೈಮಲ್ಲಿ ಇವಳು ಟೀಚರ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡ್ಕೊಬಿಡ್ತಾಳೆ ಅವಳ ಹೆಂಡತಿ. ಇದನ್ನು ನೋಡಿದಂತೆ ಅವಳಿಗೆ ನಿಮ್ಮ ಅಪ್ಪ ನೋಡಿದ್ರೆ ಬೇಸರ ಆಗಿದ್ದ ಕೂತ್ಕೊಂಡಿದ್ಯಾ, ನೋಡ್ಕೊ ಈಗ ಹೆಂಗಿದ್ದಾನೆ ಇವನು ಅಂತ ಹೇಳ್ಬಿಡ್ತಾರೆ.
ಇದು ತುಂಬಾ ಒಂಥರ ತೀರಾ ದೊಡ್ಡ ಜಗಳ ಆಗಿ ಇವರ ಕಂಡುಹಿಡೋದಕ್ಕೆ ಶುರು ಮಾಡ್ತಾನೆ, ಯಾರೆಲ್ಲ ಏನೇನೆಲ್ಲ ಮಾಡಿದ್ರು ಅಂತ ನಮ್ಮ ಕಥೆಯ ನಾಯಕ. ಆವಾಗ ತಗ್ಲಾಕೋತಾನೆ ಡಾಕ್ಟರ್ ತಗ್ಲಾಕೊಂಡು ಅದನ್ನು ಮಾಡಿದಂಥ ಯಾರು ಅಂತ ಕಂಡುಹಿಡೋದಕ್ಕೆ ಮುಂದೆ ಬರ್ತಾನೆ. ಬಂದ ಸಂದರ್ಭದಲ್ಲಿ ಅವನಿಗೂ ಮತ್ತೆ ಒಂದು ಕೋಚ್ಗೂ ತುಂಬಾ ದೊಡ್ಡ ಜಗಳ ಆಗುತ್ತೆ. ಇದು ಇವರಿಬ್ರಿಗೂ ಸಹ ಡಿವೋರ್ಸ್ ಕೇಸ್ ಅನ್ನೋದು ಸಹ ಆಗ್ತಾ ಇರುತ್ತೆ. ಆದರೂ ಸಹ ಅವನು ಹೇಳೋದನ್ನು ನಂಬ್ತಾನೆ ಇರೋದಿಲ್ಲ. ಆಗ ಡಿವೋರ್ಸ್ ಕೇಸ್ ಅನ್ನೋದು ಹೋಗಿ ದೊಡ್ಡ ಒಂದು ಜಡ್ಜ್ ಹತ್ರ ಬಳಿ ಹೋಗಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಈಗಲೇ ಡಿವೋರ್ಸ್ ಬೇಕು ಟೀಚರ್ ಅಂತ ಜಡ್ಜಸ್ ಅಂತ ಕೇಳ್ತಾ ಇರ್ತಾಳೆ ನಮ್ಮ ಕಥೆಯ ನಾಯಕಿ. ಅವಳಿರುವಂಥ ಇನ್ಫಾರ್ಮೇಷನನ್ನು ಸಹ ಶೇರನ್ನು ಮಾಡ್ತಾ ಇರ್ತಾಳೆ. ಏನೇನೆಲ್ಲ ಆಯಿತು, ಹೆಂಗೆಲ್ಲ ಆಯಿತು, ಏನೇನೆಲ್ಲ ಮಾಡ್ತಿದ್ದ, ಮತ್ತು ಆ ಟೀಚರ್ ಜೊತೆ ಹೆಂಗೆಲ್ಲ ಇದ್ದ ಅನ್ನೋದು ಹೇಳ್ತಾ ಇರ್ತಾನೆ. ಆದರೆ ಅವನು ಯಾವುದೇ ಒಂದು ತಪ್ಪನ್ನು ಸಹ ಮಾಡದೇ ಇರೋದಿಲ್ಲ. ನಂತರ ಇವರಿಬ್ಬರಿಗೂ ಸಹ ತುಂಬ ದೊಡ್ಡ ಜಗಳಾಗಿ ಒಂದು ಫೈಟಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈ ಒಂದು ರಸ್ಲಿಂಗಲ್ಲಿ ಯಾರು ಗೆಲ್ತಾರೆ, ಇವರು ಒಂದು ಹೆಂಡತಿ ಗೆದ್ದರೆ ಇವ್ರ ಮಗಳು ಹೇಳ್ದಂಗೆ ಕೇಳಬೇಕು, ಅವಳು ಹೇಳ್ದಂಗೆ ಕೇಳಬೇಕು, ಮತ್ತು ಅವಳ ಮಗಳು ಗೆದ್ದರೆ, ಅವ್ರ ಅಪ್ಪ ಗೆದ್ದರೆ ಅವರ ಬಳಿ ಇವರಿಬ್ಬರು ಸಹ ಹೋಗಬೇಕು ಅನ್ನೋದು ಸಿದ್ಧ ಆಗುತ್ತೆ. ಇದೇ ಒಂದು ದೊಡ್ಡ ರೆಸ್ಲಿಂಗ್ ಮ್ಯಾಚಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡಿದ್ರೆ ನಮ್ಮ ಕಥೆಯ ನಾಯಕ ಅವ್ರ ಮಾವು ಮತ್ತು ಇನ್ನೊಬ್ಬ ಸೇರಿಕೊಂಡು ಒಂದು ದುಡ್ಡನ್ನು ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಟಿಕೆಟ್ಗೋಸ್ಕರ. ಇದನ್ನು ನೋಡಿದಂತೆ ಇವ್ರಿಗೆ ತುಂಬಾ ಬೇಸರಾಗಿ ಅಲ್ಲಿಗೆ ಜಡ್ಜು ಸಹ ಎಂಟ್ರಿಯನ್ನು ಕೊಡ್ತಾರೆ. ಅಲ್ಲಿಗೆ ನಮ್ಮ ಯೋಗಿ ಬಾಬುರವರು ಒಬ್ಬ ಕಮೆಂಟೇಟರ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ. ಈಗ ಮ್ಯಾಚ್ ಅನ್ನೋದು ಶುರುವಾಗುತ್ತೆ, ಹೆಂಡತಿ ವರ್ಸಸ್ ಗಂಡ. ಇವರಿಬ್ಬರಿಗೂ ಸಹ ಶುರುವಾದಂಥ ನೋಡಿದಂಥ ಇವ್ರಿಗೆ ತುಂಬಾ ಒಂದು ಬೇಸರ ಅನ್ನೋದು ಸೃಷ್ಟಿಯಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಯಾರಾದರೂ ಹೆಂಡತಿ ಜೊತೆ ಜಗಳವನ್ನು ಮಾಡ್ತಾರಾ ಅಂತ ಉದ್ದೇಶದಿಂದ. ನಂತರ ಇವರಿಬ್ಬರಿಗೂ ಸಹ ಬೇಜಾರಾಗಿ ಅಲ್ಲಿಗೆ ಜಡ್ಜಸ್ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲದಿಂದ ನೋಡೋದಕ್ಕೆ ಶುರುವಾಗಿದ್ದಾರೆ. ಈ ಕಡೆ ಮ್ಯಾಚ್ ಅನ್ನೋದು ಶುರುವಾಗ್ತಾ ಇದೆ. ಶುರುವಾದಂಥ ಸಂದರ್ಭದಲ್ಲಿ ತುಂಬಾ ಒಂದು ಬೇಸರಗೊಂಡು ಎಲ್ಲರೂ ಸಹ ಕುತೂಹಲದಿಂದನೂ ಸಹ ನೋಡ್ತಾ ಇರ್ತಾರೆ. ಯಾರು ಗೆಲ್ತಾರೆ, ಹೆಂಡತಿ ಗೆಲ್ತಾನ, ಗಂಡ ಗೆಲ್ತಾನ ಅನ್ನೋದನ್ನ ಶುರುವಾಗುತ್ತೆ ಮ್ಯಾಚು. ಫಸ್ಟ್ ರೌಂಡಲ್ಲಿ ಆಲ್ರೆಡಿ ನಮ್ಮ ಕಥೆಯ ನಾಯಕ ವಿನ್ ಅನ್ನೋದು ಹಾಕ್ತಾನೆ. ಸೆಕೆಂಡ್ ರೌಂಡಲ್ಲಿ ನಮ್ಮ ಕಥೆಯ ನಾಯಕಿ ಅನ್ನೋಳು ವಿನ್ ಅನ್ನೋದನ್ನ ಹಾಕ್ತಾಳೆ. ಇದನ್ನು ನೋಡಿದಂಥ ಇವರಿಬ್ಬರಿಗೂ ಸಹ ಆಡಿಯನ್ಸ್ಗೂ ಸಹ ತುಂಬಾ ಒಂದು ಇಂಟ್ರೆಸ್ಟ್ ಅನ್ನೋದು ಇನ್ನೂ ಸಹ ತುಂಬಾ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಇವಳು ನಮ್ಮ ಕಥೆಯ ನಾಯಕಿ ಮೊದಲೇ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರೋದ್ರಿಂದ ಅವರ ಗಂಡನ ಹೆಚ್ಚು ಮಚ್ಚಿ ಎಸಿತಾ ಇರ್ತಾಳೆ. ಇದನ್ನು ನೋಡಿದಂತೆ ಅವರಿಗೆ ತುಂಬಾ ಒಂದು ಬೇಸರ ಆಗುತ್ತೆ ನಮ್ಮ ಕಥೆಯ ನಾಯಕಿಯ ಮಗಳಿಗೆ. ಅವಳ ಮಗಳಿಗೆ ಅವ್ರ ಅಪ್ಪ ಗೆದ್ದು ಅವರಿಬ್ಬರು ಸಹ ಒಂದಾಗಿ ಎಲ್ಲರೂ ಸಹ ಒಂದೇ ಇರಬೇಕು ಅನ್ನೋದು ಇಷ್ಟ ಆಗಿರುತ್ತೆ. ನಂತರ ಇದೇ ಥರ ಮ್ಯಾಚು ಶುರುವಾಗಿ ಎಲ್ಲರೂ ಸಹ ಗೆಲ್ತಾ ಇರ್ತಾರೆ. ಕೊನೆ ಒಂದು ಟೈಮಲ್ಲಿ ಯಾವುದೇ ಒಂದು ಗೆಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ಅವಳಿಗೆ ಒಂದು ಕಿಸ್ಸನ್ನು ಕೊಟ್ಟು ಸೋಲಿಸುವಂಥ ಸಂದರ್ಭನ ಸೃಷ್ಟಿ ಮಾಡ್ಕೋತಾನೆ. ಇದು ಅವಳಿಗೆ ತುಂಬಾ ಒಂಥರ ಸೋಲೋ ಸಿಚುವೇಶನ್ಗೂ ಸಹ ಹೋಗಿ ಕೊನೆಗೆ ನಮ್ಮ ಕಥೆಯ ನಾಯಕನೇ ವಿನ್ ಆಗೋ ಸಿಚುವೇಶನ್ ಅನ್ನೋದು ಎದುರಾಗುತ್ತೆ. ಅವನು ಆ್ಯಕ್ಚುಲಿ ಗೆದ್ದಿರೋದು ನಮ್ಮ ಕಥೆಯ ನಾಯಕಿಯ ಮಗಳಿಗೋಸ್ಕರ. ಇಬ್ಬರದು 9-4 ಪಾಯಿಂಟ್ ಆಗಿರುತ್ತೆ. ಆದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ಅವಳ ಮಗಳಿಗೋಸ್ಕರ ಯಾವುದೇ ಒಂದು ಪಾಯಿಂಟನ್ನೇ ಬಿಡದೆ ನಮ್ಮ ಕಥೆಯ ನಾಯಕಿಯನ್ನು ಸೋಲಿಸಿ ಕೊನೆಗೂ ಸಹ ಗೆಲ್ಲೋದನ್ನು ಸೃಷ್ಟಿ ಮಾಡ್ಕೋತಾನೆ. ಕೊನೆಗೂ ನಮ್ಮ ಕಥೆಯ ನಾಯಕನೂ 1 ಪಾಯಿಂಟನ್ನು ಬಿಡದೆ 19 ಈಕ್ವಲ್ ಆಗಿ ನಿಂತಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕನು ಸಹ ತಲೆಯನ್ನು ಸುತ್ತ ಬೀಳ್ತಾಳೆ. ಅಲ್ಲಿ ಗೊತ್ತಾಗುತ್ತೆ ಅವಳು ಆಲ್ರೆಡಿ ಪ್ರೆಗ್ನೆಂಟ್ ಅಂತ. ಇವಳು 2ನೇ ಮಗುಗೂ ಸಹ ಸಿದ್ಧ ಆಗಿರೋದ್ರಿಂದ ಯಾವುದೋ ಒಂದು ಡಿವೋರ್ಸನ್ನು ಸಹ ಆಗದೆ ಇವಳನ್ನ ಕರ್ಕೊಂಡೋಗಿ ಅಡ್ಮಿಟನ್ನು ಮಾಡ್ತಾರೆ ಹಾಸ್ಪಿಟಲ್ಗೆ. ಅಲ್ಲಿ ಗೊತ್ತಾಗುತ್ತೆ ಇಬ್ರಿಗೂ ಸಹ 3 ಮಕ್ಕಳಾಗಿ ಕೊನೆಗೆ ಎಲ್ಲರೂ ಸಹ ಒಂದಾಗಿ ತುಂಬಾ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡೋದಕ್ಕೆ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಅವಳಿಗೆ ಇಬ್ಬರು ಸಹ ಮಕ್ಕಳಾಗ್ತಾರೆ. ಇವನು ಆಮೇಲೆ ನಂತರ ಅವಳು ಸೋಲ್ಸಂತ ಇವಳಿಗೆ ಮತ್ತೆ ಬಂದು ಅವಳೆಲ್ಲನೂ ಸಹ ಹೇಳಿರ್ತಾಳೆ ರೆಸ್ಲಿಂಗ್ ಅವಳು. ನಂತರ ಇವಳು 1 ವರ್ಷ ಆದಮೇಲೆ ಆಲ್ರೆಡಿ ಅಮಾನತು ಅನ್ನೋದು ಮುಗಿದು ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಆಡೋದಕ್ಕೆ ಸಿದ್ಧ ಆಗ್ತಾಳೆ. ಅಲ್ಲಿಗೆ ನಮ್ಮ ಕಥೆಯ ನಾಯಕ ಮತ್ತು 3 ಮಕ್ಕಳನ್ನು ಸಹ ನೋಡೋದಕ್ಕೆ ಹೋಗಿದ್ದಾರೆ. ಇವಳು ಗೆಲ್ಲೋದನ್ನು ನೋಡಿ ಎಲ್ಲರೂ ಸಹ ತುಂಬಾ ಖುಷಿಯನ್ನು ಪಡ್ತಿದ್ದಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.